ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಒಂದು ಬ್ಯೂಟಿಫುಲ್ ಟಾಪಿಕ್, ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ, ನಿಮ್ಮ ಎಕ್ಸ್ ರಿಲೇಟೆಡ್. ಇದು ಕೂಡ ತುಂಬಾ ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರಿ. ಆ ಒಂದು ರೀಸನ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟಿಂಗ್ ಟಾಪಿಕ್, ನೋ ಡೌಟ್. ಬಟ್ ಹೋಗೋದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ಇದ್ದಾರ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಲೆಟ್ಸ್ ಸಿ ಕರೆಂಟ್ ಎನರ್ಜೀಸ್ ಹೆಂಗಿದೆ ನಿಮ್ಮಿಬ್ರು ಮಧ್ಯ. ವಾಟ್ಸ್ ಗೋಯಿಂಗ್ ಆನ್, ಕರೆಂಟ್ ಎನರ್ಜೀಸ್ ಬಗ್ಗೆ ನೋಡೋಣ. ಕರೆಂಟ್ ಎನರ್ಜೀಸ್ ಅಂತ ಬಂದ್ರೆ ನೈಟ್ ಆಫ್ ವಾನ್ಸ್ ಅಷ್ಟೊಂದು ಮೆಚೋರ್ಡ್ ಎನರ್ಜಿ ಅಲ್ಲ ಇದು. ಇಟ್ಸ್ ಕೈಂಡ್ ಆಫ್ ಅಡ್ವೆಂಚರಸ್ ಕೈಂಡ್ ಆಫ್ ಎನರ್ಜಿ, ಆನ್ ಅಂಡ್ ಆಫ್ ಕೈಂಡ್ ಆಫ್ ಎನರ್ಜಿ. ಸೊ ನೀವು ಇಲ್ಲಿ ಯಾರ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ರ, ಈ ಪರ್ಸನ್ ಒಂಥರ ಕಂಪ್ಲೀಟ್ಲಿ ನಿಮ್ಮಿಂದ ಆಫ್ ಆಗಿಲ್ಲ, ಕಂಪ್ಲೀಟ್ಲಿ ಒಂಥರ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲೂ ಇಲ್ಲ. ಈ ಪರ್ಸನ್ ಒಂದ್ಸಲ ಬರ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾತಾಡಿಸ್ತಾರೆ, ಅಂಡ್ ದೆನ್ ವೆರಿ ನೆಕ್ಸ್ಟ್ ಮೂಮೆಂಟ್ ನಿಮ್ನ ಗೋಸ್ಟ್ ಮಾಡೋದು, ಅಂದ್ರೆ ಒಂಥರ ಬ್ಲಾಕ್ ಮಾಡ್ಬಿಡೋದಾಗಿರಬಹುದು. ಪ್ರಾಪರ್ ಆಗಿ ಒಂದು ಕ್ಲೋಜರ್ ಕೊಡ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಪ್ರಾಪರ್ ಆಗಿ ಅವ್ರ ಎಮೋಷನ್ಸ್ ನ ಕೂಡ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಯಾವಾಗ ನಿಮ್ನ ನೆನಪಾಗುತ್ತೆ, ಯಾವಾಗ ಆಲ್ ಆಫ್ ಅ ಸಡನ್ ಅವ್ರ ಮೈಂಡ್ ಅಲ್ಲಿ ನೀವು ಬರ್ತೀರಾ, ಅವಾಗ ಕಾಂಟ್ಯಾಕ್ಟ್ ಮಾಡೋದು, ಅವಾಗ ನಿಮ್ನ ಅಪ್ರೋಚ್ ಮಾಡೋದು, ಮಾತಾಡ್ಸೋದು, ಸಮಟೈಮ್ಸ್ ಮೀಟ್ ಆಗೋದು ಕೂಡ. ಬಟ್ ವೆರಿ ನೆಕ್ಸ್ಟ್ ಮೂಮೆಂಟ್ ಅ ಪರ್ಸನ್ ಆಫ್ ಫ್ರಮ್ ನೋವೇರ್ ಒಂದು ಪ್ರಾಪರ್ ಕ್ಲೋಜರ್ ಕೊಡ್ತಾ ಇಲ್ಲ. ಅಂಡ್ ಡೆಸ್ಟಿನಿನೂ ಕೂಡ ಹೆಂಗ್ ಮಾಡ್ತಾ ಇದೆ ಅಂದ್ರೆ, ಅವಾಗ ಏನೋ ಒಂದು ಸಿಚುವೇಶನ್ಸ್ಗೆ ನಿಮ್ಮಿಬ್ರನ್ನ ಮೀಟ್ ಮಾಡಿಸ್ತಾ ಇರುತ್ತೆ, ನಿಮ್ಮಿಬ್ರನ್ನ ಕನೆಕ್ಟ್ ಮಾಡಿಸ್ತಾ ಇರುತ್ತೆ. ಅಂಡ್ ಬಟ್ ಇದಕ್ಕೊಂದು ಪ್ರಾಪರ್ ಕ್ಲೋಜರ್ ಇಲ್ಲ, ಆ ತರ ಎನರ್ಜಿ ನೋಡ್ತಾ ಇದೀನಿ. ಅಂಡ್ ಎಸ್, ಲೆಟ್ ಸಿ ಎನರ್ಜೀಸ್ ಏನ್ ಬರ್ತಾ ಇದೆ ಈ ಪರ್ಸನ್ ಕಡೆಯಿಂದ. 8 ಆಫ್ ಕಪ್ಸ್ ಅಂಡ್ ನಿಮ್ ಕಡೆಯಿಂದ 3 ಆಫ್ ಸ್ವಾರ್ಡ್ಸ್. ನಿಮಗೆ ತುಂಬಾ ಹರ್ಟ್ ಆಗಿದೆ ಫಾರ್ ಶೋರ್. 8 of cups, 3 of swords. The thing is, ಇಲ್ಲಿ ಆನ್ ಅಂಡ್ ಆಫ್ ಎನರ್ಜಿ ನಿಮ್ದು ಆಗಿರಬಹುದು. ಬಿಕಾಸ್ 8 ಆಫ್ ಕಪ್ಸ್, ಎಟ್ ದ ಎಂಡ್ ಆಫ್ ದ ಡೇ ಈ ಪರ್ಸನ್ ಡಿಸಿಷನ್ ಬಂದ್ಬಿಟ್ಟು, ಇಲ್ಲ ನಾನು ಮೂವ್ ಆನ್ ಆಗ್ಬೇಕು, ಇಲ್ಲ ನಾನು ಮತ್ತೆ ವಾಪಸ್ ಹೋಗ್ಬಾರ್ದು, ಇಲ್ಲ ಮತ್ತೆ ರೀಕನೆಕ್ಟ್ ಆಗ್ಬಾರ್ದು, ಯುನೋ ಈ ತರ ಎನರ್ಜಿಸೇ ಜಾಸ್ತಿ ಇರೋದು ಈ ಪರ್ಸನ್ದು. ಎಂಡ್ ಆಫ್ ದ ಡೇ ಮೂವ್ ಆನ್ ಆಗ್ಬೇಕು ಅನ್ನೋದೇ ಅವರ ಡಿಸಿಷನ್ ಆಗ್ತಾ ಇದೆ. ಬಟ್ ನಿಮ್ ಕಡೆಯಿಂದ ಯು ಆರ್ ಸ್ಟಿಲ್ ಹೀಲಿಂಗ್ ಫೇಸ್ ಅಲ್ಲಿ ಇದೆ. ಕಷ್ಟ ಆಗ್ತಾ ಇದೆ ನಿಮಗೆ ಅವ್ರನ್ನ ಕಂಪ್ಲೀಟ್ ಆಗಿ ಮರೆಯೋದಕ್ಕಾಗಿರ್ಬೋದು, ಕಂಪ್ಲೀಟ್ ಆಗಿ ಅದರಿಂದ ಓವರ್ಕಮ್ ಆಗೋದಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ, ಮರೆಯೋದಕ್ಕೆ ಕಷ್ಟ ಆಗ್ತಾ ಇದೆ. ಹಳೆ ಮೆಮೊರೀಸ್ ಅವಾಗ ಪಾಪಪ್ ಆಗ್ತಾ ಇದೆ. ಆನ್ ಅಂಡ್ ಆಫ್ ಎನರ್ಜಿ ನಿಮ್ ಕಡೆಯಿಂದ ಕೊಡ್ತಾ ಇದ್ರ. ದ ಥಿಂಗ್ ಇಸ್, ಇಬ್ರಿಗೂ ಒಂಥರ ಮ್ಯೂಚುವಲ್ ಆಗಿ ನೀವು ದೂರ ಆಗಿರೋದು, ಆ ತರ ಪಾಸಿಬಿಲಿಟೀಸೇ ನಿಮಗೆ ಒಂಥರ ಮೈಂಡ್ ಅಲ್ಲಿ ಇಲ್ಲ. ಈ ಕನೆಕ್ಷನ್ ಫ್ಯೂಚರ್ ಇಲ್ಲ, ಈ ಕನೆಕ್ಷನ್ ಇದೇ ಪರ್ಸನ್ ಮದ್ವೆ ಆಗ್ಬೇಕಂದ್ರೆ ತುಂಬಾ ಡಿಫಿಕಲ್ಟೀಸ್ ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ, ತುಂಬಾ ಚಾಲೆಂಜಸ್ ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಎಲ್ಲೋ ಒಂದ್ ಕಡೆ ನಿಮಗೆ ಗೊತ್ತು ಈ ಕನೆಕ್ಷನ್ ಮುಂದೆ ಹೋಗಕ್ಕಾಗಲ್ಲ ಅಂತ. ಬಟ್ ಸ್ಟಿಲ್ ಇಟ್ಸ್ ಲೈಕ್ ನಿಮ್ ಹಾರ್ಟ್ ಅದನ್ನ ಕೇಳ್ತಾ ಇಲ್ಲ. ನಿಮ್ ಬ್ರೈನ್ ಒಂಥರ ಆಕ್ಸೆಪ್ಟ್ ಮಾಡ್ಕೊಂಡಿದೆ, ಬಟ್ ನಿಮ್ಮ ಹಾರ್ಟ್ ಇನ್ನೂ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ದಟ್ ಈಸ್ ವೈ 3 ಆಫ್ ಸ್ವಾರ್ಡ್ಸ್. ಹಾರ್ಟಿಗೆ ಇನ್ನೂ ನನಗೆ ಹರ್ಟ್ ಮಾಡಿದ್ದಾರೆ, ಬಟ್ ಸ್ಟಿಲ್ ನನಗೆ ಏನ್ ಬೇಕು ಅದೇ ಬೇಕು. ದಟ್ ಈಸ್ ವೈ ಹಾರ್ಟ್ ಸೆನ್ಸಿಟಿವ್ ಅಂತ ಹೇಳೋದು. ಓಕೆ, ಸೊ ಬ್ರೈನ್ ಯಾವತ್ತಿದ್ರು ಲಾಜಿಕಲ್ ಆಗಿರುತ್ತೆ, ಹಾರ್ಟ್ ಯಾವತ್ತಿದ್ರು ಎಮೋಷನಲ್ ಆಗಿರುತ್ತೆ. ನಿಮ್ಮ ಎಮೋಷನಲ್ ಮೈಂಡ್ಗೆ ಅರ್ಥ ಆಗ್ತಾ ಇಲ್ಲ, ಏನಿಲ್ಲ ಆಗ್ತಾ ಇದೆ, ಅದು ಓವರ್ಕಮ್ ಮಾಡೋದಕ್ಕೆ ಒಪ್ಕೊಂತ ಇಲ್ಲ, ಅದು ಮೂವ್ ಆನ್ ಆಗೋದಕ್ಕೆ ಒಪ್ಕೊಂತ ಇಲ್ಲ. ಎಷ್ಟು ಹರ್ಟ್ ಆದ್ರೂ ಪರವಾಗಿಲ್ಲ, ಒಂದು ಡೀಪ್ ಸಮ್ವೇರ್ ಕಾರ್ನರ್ ಆಫ್ ಯೋರ್ ಹಾರ್ಟ್ ಅಲ್ಲಿ ಒಂದು ಹೋಪ್ ಇದೆ, ಮತ್ತೆ ಬರ್ಬೋದು, ಮತ್ತೆ ಕನೆಕ್ಟ್ ಆಗ್ಬೋದು. ಥಿಂಗ್ ಈಸ್, ಆ ಪರ್ಸನ್ ಕಂಪ್ಲೀಟ್ ಆಗಿ ನಿಮಗೆ ಮರೆಯೋದಕ್ಕೆ ಆಗ್ತಾ ಇಲ್ಲ, ಆ ಪರ್ಸನ್ ಕಂಪ್ಲೀಟ್ ಆಗಿ ಮೈಂಡ್ ಇಂದ ಎರೇಸ್ ಮಾಡೋದಕ್ಕೇನೆ ಆಗ್ತಾ ಇಲ್ಲ. ಅಂಡ್ ಎಲ್ಲೋ ಒಂದ್ ಕಡೆ ನಿಮಗೆ ಗೊತ್ತು ಟೈಮ್ ತಗೊಳುತ್ತೆ, ಎಲ್ಲೋ ಒಂದ್ ಕಡೆ ನಿಮಗೆ ಗೊತ್ತು ಹರ್ಟ್ ಆಗ್ತಾ ಇದೆ, ಬಟ್ ಸ್ಟಿಲ್
ಓವರ್ಕಮ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಬಟ್ ದಟ್ ಈಸ್ ವಾಟ್, ಹೀಲಿಂಗ್ ಫೇಸ್ ಅಲ್ಲಿ ಇದ್ದೀರಾ, ಕಂಪ್ಲೀಟ್ಲಿ ಹೀಲ್ಡ್ ಅಲ್ಲ ನೀವು. ದಟ್ ಈಸ್ ವೈ ಆ ಹರ್ಟ್ ಇನ್ನು, ಆ ಗಾಯ ಇನ್ನು ಆಕ್ಟಿವ್ ಆಗಿರೋದ್ರಿಂದ ಇಟ್ ಈಸ್ ಹರ್ಟಿಂಗ್. ಬಟ್ ನನಗೇನ್ ಅನ್ಸ್ತದೆ ಅಂದ್ರೆ, ಇಲ್ಲಿ ಆನ್ ಅಂಡ್ ಆಫ್ ನೀವೇ ಮಾಡ್ತಾ ಇರೋದು, ನೀವೇ ಒಂದೊಂದ್ಸಲ ಕನೆಕ್ಟ್ ಆಗಿ ಮಾತಾಡಿಸ್ತಾ ಇರೋದು, ಆ ಥರ ಎನರ್ಜೀಸ್ ಜಾಸ್ತಿ ಇದೆ. 9 ಆಫ್ ಸ್ವೋರ್ಡ್ಸ್, ಫ್ಯೂಚರ್ ಅಂತ ಬಂದ್ರೆ 9 ಆಫ್ ಸ್ವೋರ್ಡ್ಸ್ ಎನರ್ಜೀಸ್ ಇಲ್ಲಿ ಬರ್ತಾ ಇದೆ. ಇದರಿಂದ ನಿಮಗೆ ಇನ್ನೂ ಹರ್ಟ್ ಆಗುತ್ತೆ. ಇದನ್ನ ನೆನಪಿಸ್ಕೊಂಡಷ್ಟು, ಇದರಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಷ್ಟು ನಿಮಗೆ ಇನ್ನೂ ಹರ್ಟ್ ಆಗ್ತಾ ಹೋಗುತ್ತೆ. ಒಂಥರ ತುಂಬಾ ಸ್ಲೀಪ್ಲೆಸ್ ನೈಟ್ಸ್ ತುಂಬಾ ಮಾಡ್ತೀರಾ ನೀವು. ಅನಾವಶ್ಯಕವಾಗಿ ಅದು ಹೆಲ್ತ್ ಮೇಲೂ ಕೂಡ ಎಫೆಕ್ಟ್ ಆಗ್ಬೋದು. ಕೀಪ್ ದಟ್ ಇನ್ ಮೈಂಡ್. ಓಕೆ, ಐ ಡೋಂಟ್ ನೋ, ಏನೋ ಮೇಜರ್ ಇಶ್ಯೂ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಅದನ್ನ ನಿಮಗೆ ಅದನ್ನ ಓವರ್ಕಮ್ ಮಾಡಕ್ ಆಗ್ತಾ ಇಲ್ಲ, ಅದನ್ನ ಓವರ್ಕಮ್ ಮಾಡಕ್ ಕಷ್ಟ ಅಂತ ಕೂಡ ಅನ್ನಿಸ್ತಾ ಇದೆ. ನಿಮಗೆ ಗೊತ್ತು ಫ್ಯೂಚರ್ ಕಷ್ಟ. ಲುಕ್ ಎಟ್ ದಿಸ್, ಈ ಒಂದು ಕನೆಕ್ಷನ್, ಲುಕ್ ಎಟ್ ದಿಸ್ ಕಾರ್ಡ್ ಕಾಂಬಿನೇಷನ್ಸ್. ಇದನ್ನ ಯಾರೂನು ಒಂದು ಸಕ್ಸಸ್ಫುಲ್ ಲವ್ ಸ್ಟೋರಿ ಎನರ್ಜಿ ಅಂತ ನೋಡ್ತಾ ಇಲ್ಲ. ಹೋಗ್ತಾ ಇನ್ನು ನಿಮ್ನ ಒಂಥರ ಡ್ಯಾಮೇಜಿಂಗ್ ಸ್ಪಾಟ್ ಅಲ್ಲೇ ತರ್ಬೋದು, ಕಷ್ಟದ ಸ್ಪಾಟ್ ಅಲ್ಲೇ ತರ್ಬೋದು. ಬಿಟ್ರೆ ಅಂತ ಒಂದು ಹೋಗ್ತಾ ಹ್ಯಾಪಿ ಮೆಮೊರೀಸ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡೋದ್ ಕಷ್ಟನೇ ಇದೆ. ತುಂಬಾ ಡಿಫಿಕಲ್ಟ್ ಸ್ಪಾಟ್. ಟ್ರಸ್ಟ್ ಮೀ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬಾ ಕಷ್ಟ ಇದೆ. ಪ್ರಾಬ್ಲಿ ಯಾರೋ ಚೀಟ್ ಮಾಡಿರೋದಾಗಿರ್ಬೋದು, ಅಥವಾ ಸೊಸೈಟಿ ಇದನ್ನ ಕಂಪ್ಲೀಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂತ ಇಲ್ಲ, ಅಥವಾ ಫ್ಯಾಮಿಲಿ ಇದಕ್ಕೆ ಎಗೇನೆಸ್ಟ್ ಆಗಿದ್ದಾರೆ, ಅಥವಾ ಆ ಪರ್ಸನ್ ಕಡೆಯಿಂದನೇ ಆ ಪ್ರಾಮಿಸಿಂಗ್ ಎನರ್ಜಿ ಸಿಗ್ತಾ ಇಲ್ಲ. ಆ ಥರ ಎನರ್ಜೀಸ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ ಈಸ್ ಗುಡ್. ನಾನು ಈ ತರ ಹೇಳಲ್ಲ ಯೂಶುವಲಿ ವಿಡಿಯೋದಲ್ಲಿ, ಬಟ್ ಇಟ್ ಈಸ್ ಗುಡ್. ಈ ಕನೆಕ್ಷನ್ ಇಲ್ಲಿಗೆ ಎಂಡ್ ಆಗ್ತಾ ಇರೋದು, ಅಥವಾ ಈ ಕನೆಕ್ಷನ್ ಬಗ್ಗೆ ನಿಮಗೆ ರಿಯಾಲಿಟಿ ಕೂಡ ಗೊತ್ತಾಗಿದೆ, ಬೇಗನೆ ಗೊತ್ತಾಗಿದೆ ನಿಮಗೆ. ಐ ನೋ ತುಂಬಾ ಹರ್ಟ್ಫುಲ್, ಐ ನೋ ಓವರ್ಕಮ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದೀರಾ, ಐ ನೋ ತುಂಬಾ ಎಮೋಷನಲಿ ಡ್ಯಾಮೇಜ್ಡ್ ತರ ಫೀಲ್ ಕೂಡ ಆಗ್ತದೆ ನಿಮಗೆ. ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಬಟ್ ಇದನ್ನ ಇವಾಗಲೇ ಅರ್ಥ ಮಾಡ್ಕೊಂಡ್ರೆ ಐ ಗೆಸ್ ಒಳ್ಳೇದು. ಬಿಕಾಸ್ ನಿಮಗೆ ಇಲ್ಲಿ ಎನರ್ಜೀಸ್ ಬಂದಿದೆ ಅಲ್ವಾ, 9 ಆಫ್ ವಾಂಡ್ಸ್ ಎನರ್ಜಿ. ಇದೊಂಥರ ಡಿಫಿಕಲ್ಟ್ ಸ್ಪಾಟ್. ಏನ್ ಮಾಡಿದ್ರೆ ಒಳ್ಳೇದು ಅಂತ ಕೇಳಿದ್ರೆ 9 ಆಫ್ ವಾಂಡ್ಸ್ ಎನರ್ಜಿ ಬರ್ತಾ ಇದೆ. ಇದೊಂಥರ ಹೋಗ್ತಾ 9 ಮತ್ತೆ ಎರಡು ನೈನ್ ಬಂದಿದೆ ಇಲ್ಲಿ. 9 ಆಫ್ ಸ್ವೋರ್ಡ್ಸ್ ಅಂಡ್ 9 ಆಫ್ ವಾಂಡ್ಸ್. ಸೊ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡ್ಬೋದು, ಫಿಸಿಕಲಿ ಮೆಂಟಲಿ ಕೂಡ. ಯು ಹ್ಯಾವ್ ಟು ಬಿ ವೆರಿ 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 ಕೇರ್ಫುಲ್. ಅಂಡ್ ಇದೊಂಥರ ಒನ್ ಸೈಡೆಡ್ ತರ ಕೂಡ ಫೀಲ್ ಆಗ್ತಾ ಇದೆ. ಥಿಂಗ್ ಈಸ್, ಯಾರ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ಅವ್ರು ಇದಕ್ಕೆ ಅಷ್ಟೊಂದು ಎಫರ್ಟ್ ಹಾಕ್ತಾ ಇಲ್ಲ, ಅವ್ರು ಇದಕ್ಕೆ ಅಷ್ಟೊಂದು ಆಕ್ಟಿವ್ ಆಗಿ ರೋಲ್ ಪ್ಲೇ ಮಾಡ್ತಾ ಇಲ್ಲ. ಅವ್ರೊಂಥರ ಆಕ್ಸೆಪ್ಟ್ ಮಾಡ್ಕೊಬಿಟ್ಟಿದ್ದಾರೆ, ನಾನು ಮೂವ್ ಆನ್ ಆಗ್ಬೇಕು. ಅವ್ರಿಗೂ ಕೂಡ ಡಿಫಿಕಲ್ಟ್ ಆಗಿದೆ, ಇಲ್ಲ ಅಂತಲ್ಲ. ಬಟ್ ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಅವ್ರು ಫಾರ್ವರ್ಡ್ ನೋಡ್ತಾ ಇದ್ದಾರೆ. ಬಟ್ ನಿಮಗ್ ಹಂಗ ಆಗ್ತಾ ಇಲ್ಲ. ನಿಮಗ್ ತುಂಬಾ ಕಷ್ಟ ಪಡ್ತಾ ಇದ್ದೀರಾ ಮರೆಯೋದಕ್ಕೆ. ಮೆಮೊರೀಸ್ ಹರ್ಟ್ ಆಗ್ತಾ ಇದೆ, ಮೆಮೊರೀಸ್ ಅವಾಗ ನೆನಪಾಗ್ತಾ ಇದೆ. ಬಟ್ ಗಿವ್ ದಿಸ್ ಸಮ್ ಟೈಮ್. ಓವರ್ ನೈಟೇ ಎಲ್ಲ ಮರ್ತು ಬಿಡ್ಬೇಕು, ಓವರ್ ನೈಟೇ ನಾನು ಎಲ್ಲದನ್ನು ಬಿಟ್ಟು ಮುಂದೆ ಹೋಗ್ಬೇಕು, ಆಗಲ್ಲ ಅದು. ಸೊ ಹರ್ಟ್ ಆಯ್ತು, ನೆನಪಾಯ್ತು ಅಂತ ಮತ್ತೆ ರೀಕನೆಕ್ಟ್ ಆಗೋದು ಸ್ಟಾಪ್ ಮಾಡಿ. ಬಿಕಾಸ್ ಅದು ನಿಮಗೆ ಇನ್ನೂ ಹರ್ಟ್ ಮಾಡುತ್ತೆ. ಹೋಗ್ತಾ ಅದು ನಿಮಗೆ ನಿಮ್ಮ ಲೈಫ್ನ ಡೀಲ್ ಮಾಡೋದಕ್ಕೆ ನಿಮಗೆ ಇನ್ನೂ ಕಷ್ಟ ಮಾಡುತ್ತೆ ಅಂತಾನೆ ನೋಡ್ತಾ ಇದ್ದೀನಿ. ಎಷ್ಟು ಬೇಗ ಈ ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಂತೀರಾ ಅಷ್ಟು ಒಳ್ಳೇದು. ತುಂಬಾ ಜನರದ್ದು ಇಲ್ಲಿ ಶನಿ ಮೂನ್ ಕಂಜಂಕ್ಷನ್ ಇದೆ ಅನ್ನಿಸ್ತಾ ಇದೆ. ತುಂಬಾ ಜನರದ್ದು ರಾಹು ವೀನಸ್ ಕಂಜಂಕ್ಷನ್ ಇದೆ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಔಟ್ ಆಫ್ ಯುವರ್ ಕಲ್ಚರ್, ಔಟ್ ಆಫ್ ಯುವರ್ ಫ್ಯಾಮಿಲಿ ವ್ಯಾಲ್ಯೂಸ್ ಒಂದು ಪರ್ಸನ್ ಹುಡ್ಕೊಂಡಿದ್ದೀರಾ, ಅಥವಾ ಒಂದು ಪರ್ಸನ್ ಬಗ್ಗೆ ಇಲ್ಲಿ ಕ್ವೆಶನ್ ಕೂಡ ಮಾಡ್ತಾ ಇದ್ದೀರಾ. ಸೊ ಫೈನಲಿ ನಿಮಗೆ ರಿಯಾಲಿಟಿ ಅರ್ಥ ಆಗಿದೆ. ಫೈನಲಿ ಒಂಥರ ಕಮಿಂಗ್ ಬ್ಯಾಕ್ ಟು ಕೇತು ದಶಾಗ್ ಬರ್ತಾ ಇದ್ದೀರಾ. ಕೇತು 7th ಹೌಸಿಗೆ ಬಂದಿದೆ, ಅಥವಾ ಫಸ್ಟ್ ಹೌಸಿಗೆ ಬಂದಿದೆ. ಆ ಥರ ಎನರ್ಜೀಸ್ ನೋಡ್ತಾ ಇದ್ದೀನಿ. ನಿಮಗೆ ರಿಯಾಲಿಟಿ ಗೊತ್ತಾಗ್ತಾ ಇದೆ. ಅದೊಂಥರ ಡಿಟ್ಯಾಚ್ ಮಾಡ್ತಾ ಇದೆ, ಡಿಸ್ಕನೆಕ್ಟ್ ಮಾಡ್ತಾ ಇದೆ. ಬಟ್ ನಿಮ್ ನೆಕ್ಸ್ಟ್ ಮೂವ್ ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡಿ, ಬಟ್ ವರ್ಕ್ ಆನ್ ಯುವರ್ ಸೆಲ್ಫ್. ಓಕೆ, ದಟ್ ಈಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ ನೀವು ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್.